ಅದು ಸಾಯಂಕಾಲ 7 ಗಂಟೆ. ತನ್ನ ಮಗಳು ಯಾರೋ ಜೊತೆ ಕತ್ತಲಲ್ಲಿ ಮಾತನಾಡುತ್ತಿದ್ದಾಳೆ ಅಂತ ನೋಡಿದ ಅಪ್ಪ ಮಗಳನ್ನು ಒಳಗೆ ಬಾ ಅಂತ ಗದರಿಸಿದ್ದಾನೆ. ಅಷ್ಟರೊಳಗೆ ಯಾರೋ ಕಾಫಿ ತೋಟದಲ್ಲಿ ಓಡಿ ಹೋದ ಸದ್ದು ಕೇಳಿ ಬರುತ್ತದೆ. ಮಗಳು ಒಳಗೆ ಬಂದಾಗ ಅಪ್ಪ ಯಾರು ಅಂತ ಕೇಳಿದ್ದಾರೆ. ಅದಕ್ಕೆ ಮಗಳು ಯಾರು ಇಲ್ಲ, ಅದು ನನ್ನ ಸ್ನೇಹಿತೆ, ಸ್ಕೂಲ್ ಹೋಮ್ವರ್ಕ್ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದೆವು ಅಂತ ಹೇಳಿದ್ದಾಳೆ. ಆದರೆ ಮರುದಿನ ಬೆಳಿಗ್ಗೆ ಮನೆಯಿಂದ 10 ಮೀಟರ್ ದೂರದಲ್ಲಿದ್ದಂತಹ ರಸ್ತೆ ಪಕ್ಕದಲ್ಲಿರುವ ಗಟರ್ನಲ್ಲಿ ಆ 14 ವರ್ಷದ ಹುಡುಗಿಯ ಶವ ಪತ್ತೆಯಾಗಿತ್ತು. ಅಷ್ಟಕ್ಕೂ ಅಂದು ರಾತ್ರಿ ನಡೆದಿದ್ದೇನು? ಇದ್ದಕ್ಕಿದ್ದ ಹಾಗೆ ಆ 14 ವರ್ಷದ ಹುಡುಗಿ ಸಾವಿನ ಬಗ್ಗೆ ಸಂಶಯ, ಅನುಮಾನ, ಸಂದೇಹ ಹುಟ್ಟಲು ಕಾರಣವೇನು? ಆ ಸಾವಿನ ಬಗ್ಗೆ ಈಗಲೂ ಕೂಡ ಮಾತನಾಡುತ್ತಿದ್ದಾರೆ. ಅಲ್ಲಿ ಹಳ್ಳಿಯ ಜನ ಆ ಮನೆಯ ಹತ್ತಿರ ಹೋಗಲು ಈಗಲೂ ಹೆದರುತ್ತಾರೆ. ಅಷ್ಟಕ್ಕೂ ಆ ಮನೆ ಎಲ್ಲಿದೆ? ಆ ಮನೆಯಲ್ಲಿ ಯಾಕೆ ಚಿತ್ರ ವಿಚಿತ್ರವಾದ ಶಬ್ದಗಳು ಆಗಾಗ ಕೇಳಿ ಬರುತ್ತವೆ? ಹೌದು, ಅದೊಂದು ನಿಗೂಢ ಮನೆಯಾಗಿದೆ. ಕೇರಳವನ್ನ ದೇವರ ನಾಡು ಎಂದು ಕರೆಯುತ್ತಾರೆ. ಇಲ್ಲಿನ ಹಸಿರ ಸಿರಿ, ಪ್ರಕೃತಿಯ ರಮ್ಯತೆ ಎಂತವರನ್ನ ಕೂಡ ಸೆಳೆಯುತ್ತದೆ. ಹಸಿರ ಸಿರಿಯನ್ನೇ ಹೊದ್ದು ಮಲಗಿರುವಂತಹ ಆ ಮಣ್ಣಿನಲ್ಲಿ ಅದೆಷ್ಟೋ ಪ್ರವಾಸಿ ತಾಣಗಳಿವೆ. ಭಕ್ತಿಯನ್ನ ಸೂಸುವ ಪುರಾತನ ದೇವಾಲಯಗಳಿವೆ. ಎಂತವರನ್ನು ಒಂದೇ ಕ್ಷಣಕ್ಕೆ ಸೆಳೆದು ಬಿಡುವಂತಹ ಸೌಂದರ್ಯ ಖನಿಜ ಕೇರಳದಲ್ಲಿ ಇದೆ ಎಂದ್ರೆ ತಪ್ಪಾಗಲಾರದು. ಆದರೆ ಇಲ್ಲಿ ಹೇಗೆ ಪ್ರವಾಸಿ ತಾಣಗಳಿವೆಯೋ ಹಾಗೆ ಒಂದಿಷ್ಟು ಭಯಾನಕ ಎಂದು ಹಣೆ ಪಟ್ಟಿ ಕೊಟ್ಟಿಕೊಂಡಿರುವ ನಿಗೂಢ ಜಾಗಗಳು ಕೂಡ ಇವೆ. ಅಂತಹ ಜಾಗಕ್ಕೆ ಸೇರಿದ್ದೇ ಈ ಒಂದು ಪಾಳು ಬಿದ್ದ ಬಂಗಲೆ. ಇದನ್ನ ಪ್ರೇತ ಬಂಗಲೆ ಹೀಗೆಂದು ಕರೆಸಿಕೊಳ್ಳುವ ಈ ಪಾಳು ಬಂಗಲೆ ಕೇರಳದ ಬಹುತೇಕ ಜನರಿಗೆ ಗೊತ್ತಿದೆ. ಇದೊಂದು ಟೀ ಕಮ್ ಕಾಫಿ ಎಸ್ಟೇಟ್. ಟೀ ಎಸ್ಟೇಟ್ ಎಂದರೆ ಕೇಳಬೇಕಾ? ಹಸಿರು ಸಿರಿಗೆ ಏನು ಕೊರತೆ ಇರುವುದಿಲ್ಲ. ಇದೇ ಸೌಂದರ್ಯ ಸಿರಿಯ ನಡುವೆ ಹೆಜ್ಜೆ ಇಡುತ್ತಾ ಸಾಗಿದರೆ ಅದೊಂದು ಎತ್ತರ ಪ್ರದೇಶದಲ್ಲಿ ಈ ಒಂದು ಬಂಗಲೆ ಸಿಗುತ್ತದೆ. ಇದೇ ಬೋನಾಕಾರ್ಡ್ JB ನಂಬರ್ 25 ಬಂಗಲೆ. ಆದ್ರೆ ಈಗ ಇದನ್ನ ಎಲ್ಲರೂ ಪ್ರೇತದ ಬಂಗಲೆ ಎಂದು ಕರೆಯುತ್ತಾರೆ. ಕೇರಳದ ರಾಜಧಾನಿ ತಿರುವನಂತಪುರಂನ ಹತ್ತಿರ ಇರುವ ಈ ಬಂಗಲೆ ಇತ್ತೀಚಿನ ಈ ವರ್ಷಗಳಲ್ಲಿ ಹಾಂಟೆಡ್ ಬಂಗಲೆಯನ್ನು ಕುಖ್ಯಾತಿಯನ್ನ ಪಡೆದುಕೊಂಡಿದೆ. ಈ ಬಂಗಲೆ ಬಗ್ಗೆ ಸಾಕಷ್ಟು ಕೇಳಿರುವ ಒಂದಷ್ಟು ಜನ ಅಲ್ಲಿಗೆ ಹಗಲಿನಲ್ಲಿ ಭೇಟಿ ಕೊಡುತ್ತಾರೆ. ತಿರುವನಂತಪುರದಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿ ಅಗಸ್ತ್ಯ ಬೆಟ್ಟದಲ್ಲಿಯ ಈ ಕಾಫಿ ಟೀ ಎಸ್ಟೇಟ್ ಮತ್ತು ಅದರೊಳಗಿನ ಬಂಗಲೆ ನಿಜಕ್ಕೂ ಹೆಸರುವಾಸಿಯಾಗಿದೆ. ಈ ಬಂಗಲೆ ಸದ್ದೆ ಪಾಳು ಬಿದ್ದಿದೆ. ಗೇಟುಗಳೆಲ್ಲ ತುಕ್ಕು ಹಿಡಿದಿವೆ. ಮನೆಯ ಕಿಟಕಿಗಾಚು ಒಡೆದಿವೆ. ಒಂದಿಷ್ಟು ವಸ್ತುಗಳು ಕಂಡವರ ಪಾಲಾಗಿವೆ. ಈ ಬಂಗಲೆಯನ್ನ ನೋಡಲೆಂದೇ ಬಂದವರು ಗೋಡೆಯ ಮೇಲೆ ತಮಗೆ ತಿಳಿದಿದ್ದನ್ನೆಲ್ಲ ಗೀಚಿ ಆ ಪಾಳು ಬಂಗಲೆಯನ್ನ ಇನ್ನಷ್ಟು ವಿರೂಪಗೊಳಿಸಿದ್ದಾರೆ ಎನ್ನುವುದಕ್ಕೆ ಈ ಬಂಗಲೆಯ ಸಾಕ್ಷಿ. ಆದರೆ ಈ ಬಂಗಲೆ ಪ್ರೇತ ಬಂಗಲೆ ಎಂದು ಕುಖ್ಯಾತಿ ಗಳಿಸಿರುವುದು ಯಾಕೆ ಅಂತ ಹುಡುಕುತ್ತಾ ಹೋದರೆ ಒಂದು ಭಯಾನಕ ಕತೆ ಕೇಳಿ ಬರುತ್ತದೆ. ಬ್ರಿಟಿಷರ ಶೈಲಿಯಲ್ಲಿ ಈ ಕಟ್ಟಡ ನಿರ್ಮಾಣವಾಗಿದೆ. ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೆ ಬ್ರಿಟಿಷರ ಬಂಗಲೆಗಳು ಎಷ್ಟು ಭವ್ಯವಾಗಿರುತ್ತಿತ್ತು ಅಂತ. ಮನೆಗೆ ಸರಿಯಾದ ರೀತಿಯಲ್ಲಿ ಗಾಳಿ ಬೆಳಕು ಬರುವ ರೀತಿಯಲ್ಲಿ ಈ ಕಟ್ಟಡವನ್ನ ನಿರ್ಮಿಸಲಾಗಿತ್ತು. ಒಂದು ಐಷಾರಾಮಿ ಬಂಗಲೆಯ ಗತ್ತು ಗೈರತ್ತು ಎಲ್ಲ ಈ ಕಟ್ಟಡಕ್ಕಿದೆ. ಇಂತಹ ಕಟ್ಟಡದ ಕತೆ ಏನು ಅಂತ ಗೊತ್ತಾಗಬೇಕೆಂದ್ರೆ ನಾವು ಬ್ರಿಟಿಷರ ಆಳ್ವಿಕೆಯ ಕಾಲಕ್ಕೆ ಹೋಗಬೇಕಾಗುತ್ತದೆ. ಭಾರತ ಸ್ವಾತಂತ್ರ್ಯ ಗಳಿಸಿದ್ರು ಅಲ್ಲಿನ ಸೌಂದರ್ಯಕ್ಕೆ ಮನಸೋತಿದ್ದ ಬ್ರಿಟಿಷ್ ಅಧಿಕಾರಿ ತನ್ನ ಕುಟುಂಬದೊಂದಿಗೆ ಇಲ್ಲಿಯೇ ವಾಸವಾಗಿದ್ದ. ಆ ಅಧಿಕಾರಿ 1945ರಲ್ಲಿ ಈ ಬಂಗಲೆಯನ್ನ ಕಟ್ಟಿಸಿದ್ದಾಗಿ ಹೇಳಲಾಗುತ್ತದೆ. ಈ ಕಟ್ಟಡದಲ್ಲಿ ಬ್ರಿಟಿಷ್ ಅಧಿಕಾರಿಯ ಕುಟುಂಬ ನೆಲೆಸಿತ್ತು. ಆದ್ರೆ ಇಲ್ಲಿ ತನ್ನ ಕುಟುಂಬದೊಂದಿಗೆ ವಾಸವಾಗಿದ್ದ ಈ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಯ 14 ವರ್ಷದ ಮಗಳು ಅಕಾಲಿಕವಾಗಿ ಸಾವನ್ನಪ್ಪಿದ್ದಳು. ಆ ಮಗು ಸಾವನ್ನಪ್ಪಿದ್ದು ಹೇಗೆ ಎಂಬ ಬಗ್ಗೆ ಸದ್ಯ ಯಾರಿಗೂ ಅಷ್ಟಾಗಿ ಮಾಹಿತಿ ಇಲ್ಲ. ಆದ್ರೆ ಆ ಮಗುವಿನ ಸಾವಿನ ಬಳಿಕ ಆ ಕುಟುಂಬ ಲಂಡನ್ಗೆ ಮರಳಿ ಹೋಗಿತ್ತು. ಹೀಗಾಗಿ 14 ವರ್ಷದ ಬಾಲಕಿಯ ಆತ್ಮ ಆ ನೆಲವನ್ನು ಬಿಟ್ಟು ಹೋಗಿಲ್ಲ. ಇದೇ ಕಾರಣ ಈ ಹುಡುಗಿಯ ಪ್ರೇತಾತ್ಮ ಈಗಲೂ ಇಲ್ಲಿ ಸುಧಾಡುತ್ತಿದೆ ಅನ್ನುವುದು ಇಲ್ಲಿಯ ಸ್ಥಳೀಯರ ನಂಬಿಕೆಯಾಗಿದೆ. ಆಗೊಮ್ಮೆ ಈಗೊಮ್ಮೆ ಬಂಗಲೆಯಿಂದ ಚಿತ್ರ ವಿಚಿತ್ರ ಶಬ್ದಗಳು ಕೇಳಿ ಬರುತ್ತವೆ ಎನ್ನುವುದು ಇಲ್ಲಿನ ಜನರ ಒಂದು ಕುತೂಹಲ. ಇದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಈ ಕಟ್ಟಡಕ್ಕೆ ಹಾಂಟೆಡ್ ಬಂಗಲೆ ಎನ್ನುವ ಹಣೆಪಟ್ಟಿಯು ಬಂದಿದೆ. ಆದ್ರೆ
ಆದ್ರೆ ಕೆಲವರ ಪ್ರಕಾರ ರಾತ್ರಿಯ ಸಮಯದಲ್ಲಿ ಇಲ್ಲಿ ನರಿಗಳು ಕಾಫಿ ಬೀಜಗಳನ್ನ ತಿನ್ನಲು ಬರುತ್ತವೆ ಹಾಗೂ ವಿಚಿತ್ರವಾದ ಸದ್ದನ್ನ ಮಾಡುತ್ತವೆ. ಇದನ್ನೇ ಕೆಲವರು ದೆವ್ವ ಭೂತ ಎಂದುಕೊಂಡಿದ್ದಾರೆ ಎನ್ನುವುದು ಇನ್ನು ಕೆಲವರ ವಾದವಾಗಿದೆ. ಅಷ್ಟಕ್ಕೂ ವಾಸ್ತವ ಏನಿರಬಹುದು? ಹಸಿರು ಸಿರಿಯ ನಡುವೆ ಈ ಬಂಗಲೆ ಇದೆ, ಆದ್ರೆ ಇದು ಕೇರಳದ ಕುಖ್ಯಾತ ಹಾಂಟೆಡ್ ಪ್ಲೇಸ್ ಎಂದು ಗುರುತಿಸಿಕೊಂಡಿದ್ದಂತೂ ಸತ್ಯ. ಬಹುಶಃ ಈ ಪಾಳು ಬಿದ್ದ ಕಟ್ಟಡ ಮತ್ತು ಈ ಕಟ್ಟಡದಲ್ಲಿ ನೆಲೆಸಿರುವ ನೋವಿನ ಕಥೆಯ ಪರಿಣಾಮದಿಂದ ಈ ಪ್ರೇತಾತ್ಮದ ಕಥೆ ಹುಟ್ಟಿಕೊಂಡಿರುವುದು ಸಾಧ್ಯತೆ ಹೆಚ್ಚು. ಯಾಕಂದ್ರೆ ಒಂದಷ್ಟು ಜನರ ಕಿವಿಯಿಂದ ಕಿವಿಗೆ ಇಲ್ಲಿ 14 ವರ್ಷದ ಹುಡುಗಿ ಮೃತಪಟ್ಟಿರುವ ಕತೆ ಕೇಳಿ ಬರುತ್ತದೆ. ಹೀಗಾಗಿ ಸಹಜವಾಗಿಯೇ ಪ್ರೇತಾತ್ಮದ ಕತೆ ಹುಟ್ಟಿಕೊಂಡಿರಬಹುದು. ಹೀಗಾಗಿ ಈ ಬಂಗಲೆಯನ್ನ ನೋಡಲು ಜನ ಹಗಲಿನಲ್ಲಿ ಬರುತ್ತಾರೆ ಹೊರತು ರಾತ್ರಿಯಲ್ಲಿ ಯಾರೂ ಕೂಡ ಇಲ್ಲಿ ನೆಲೆಸಲು ಧೈರ್ಯ ಮಾಡುವುದಿಲ್ಲ. ಹಾಗಂತ ಎಲ್ಲರೂ ಇದನ್ನ ಭೂತ ಬಂಗಲೆ ಎಂದು ನಂಬಿದ್ದಾರೆ ಹಾಗಂತೇನಿಲ್ಲ. ಕೆಲವೊಬ್ಬರು ಇದನ್ನ ನಂಬುವುದಿಲ್ಲ. ಇಲ್ಲಿ ಯಾವುದೇ ರೀತಿಯ ಭೂತಗಳಿಲ್ಲ, ಏನೂ ಇಲ್ಲ, ಕೇವಲ ಯಾರು ಕೂಡ ಇಲ್ಲಿ ವಾಸಿಸುತ್ತಿಲ್ಲ ಅನ್ನುವುದಕ್ಕೆ ಇದನ್ನ ಹೀಗೆ ಕರೆಯುತ್ತಿದ್ದಾರೆ ಅನ್ನುವುದು ಇನ್ನು ಕೆಲವರ ವಾದವಾಗಿದೆ. ಈ ಪರ ವಿರೋಧದ ಚರ್ಚೆಯ ನಡುವೆ ಈ ಪಾಳು ಬಿದ್ದ ಕಟ್ಟಡ ನೋಡಲು ಬರುವರಿಂದಲೇ ಇನ್ನಷ್ಟು ಈ ಒಂದು ಭೂತ ಬಂಗಲೆ ಕುರೂಪವಾಗಿದೆ. ಆದರೆ ಒಂದು ಕಾನ್ಸ್ಪಿರಸಿ ಥಿಯರಿ ಪ್ರಕಾರ ಆ ಬ್ರಿಟಿಷ್ ಅಧಿಕಾರಿ ತನ್ನ 14 ವರ್ಷದ ಮಗಳು ಬೇರೊಬ್ಬ ಕೇರಳ ಹುಡುಗನ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಳು ಎನ್ನುವುದು ಅವನಿಗೆ ಗೊತ್ತಾಗಿ ಹೋಗಿತ್ತು. ಅವತ್ತು ರಾತ್ರಿ 7 ಗಂಟೆ ಸುಮಾರಿಗೆ ತನ್ನ ಮಗಳು ಆ ಹುಡುಗನ ಜೊತೆ ಮಾತನಾಡುವುದನ್ನ ಆ ಅಧಿಕಾರಿ ಕಣ್ಣಾರೆ ಕಂಡಿದ್ದಾನೆ. ಎಲ್ಲರೂ ಮಲಗಿದ ಮೇಲೆ ಅವಳ ರೂಮಿಗೆ ಹೋಗಿ ಅವಳ ಪುಸ್ತಕಗಳನ್ನು ನೋಡಿದಾಗ ಆ ಹುಡುಗನಿಂದ ಬಂದಂತಹ ಹಲವಾರು ಪ್ರೇಮ ಪತ್ರಗಳು ಆ ಹುಡುಗಿಯ ಬುಕ್ಕಿನಲ್ಲಿ ಕಂಡು ಬಂದಿದ್ದವು. ಕೇವಲ ಪ್ರೇಮ ಪತ್ರಗಳು ಇದ್ದರೆ ಅಧಿಕಾರಿ ಸುಮ್ಮನಾಗುತ್ತಿದ್ದ. ಆದರೆ ಹಿಂದಿನ ದಿವಸ ಬಂದಂತಹ ಒಂದು ಪತ್ರದಲ್ಲಿ ಇಬ್ಬರು ಓಡಿ ಹೋಗುವ ಮಾಹಿತಿ ಆ ಪತ್ರದ ಮೂಲಕ ತಿಳಿದು ಬರುತ್ತದೆ. ಈ ಪತ್ರಗಳನ್ನ ಪ್ರತಿದಿನ ಸಾಯಂಕಾಲ ಆ ಹುಡುಗ ಆ ಬ್ರಿಟಿಷ್ ಹುಡುಗಿಗೆ ಕೊಡಲು ಅಲ್ಲಿಗೆ ಬರುತ್ತಿದ್ದ ಅನ್ನೋದು ಆಮೇಲೆ ಕೂಡ ಗೊತ್ತಾಗಿತ್ತು. ಈ ವಿಷಯ ತಿಳಿದು ಬ್ರಿಟಿಷ್ ಅಧಿಕಾರಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿದೆ. ತನ್ನ ಮಗಳು ಒಬ್ಬ ಕೇರಳದ ಹುಡುಗನ ಜೊತೆ ಓಡಿ ಹೋಗುವ ಪ್ಲಾನ್ ಮಾಡಿದ್ದಾಳೆ ಎಂದು ಎಲ್ಲರೂ ಮಲಗಿದ್ದಾಗ ಅವಳ ಕತ್ತನ್ನ ಹಿಸುಕಿ ಸಾಯಿಸಿ ಪಕ್ಕದ ರಸ್ತೆ ಬಳಿ ಇರುವ ಗಟರ್ನಲ್ಲಿ ಬಿಸಾಕಿದ್ದ. ಆಮೇಲೆ ತನಗೇನು ಗೊತ್ತಿಲ್ಲದ ಹಾಗೆ ಹೋಗಿ ಮಲಗಿಕೊಂಡಿದ್ದ. ಮರುದಿನ ಬೆಳಗ್ಗೆ ಕೆಲಸಕ್ಕೆ ಹೋಗುತ್ತಿದ್ದಂತಹ ಒಬ್ಬ ಮಹಿಳೆ ರಸ್ತೆಯ ಗಟರ್ನಲ್ಲಿ ಬಿದ್ದಂತಹ ಹುಡುಗಿಯ ಶವವನ್ನ ಕಂಡಿದ್ದಾಳೆ. ತಕ್ಷಣವೇ ಅಕ್ಕಪಕ್ಕದ ಇರುವ ಜನರಿಗೆ ತಿಳಿಸಿದ್ದಾಳೆ. ಬ್ರಿಟಿಷ್ ಕುಟುಂಬಕ್ಕೂ ಈ ವಿಷಯ ಗೊತ್ತಾಗಿದೆ. ಆಮೇಲೆ ಪೊಲೀಸರು ಅಲ್ಲಿಗೆ ಧಾವಿಸಿದ್ದಾರೆ. ಆ ಬ್ರಿಟಿಷ್ ಅಧಿಕಾರಿಯ ಕುಟುಂಬ ತಮ್ಮ ಮಗಳನ್ನು ಕಳೆದುಕೊಂಡಿರುವ ದುಃಖವನ್ನ ತೋಡಿಕೊಂಡಿದ್ದಾರೆ. ಯಾರಿಗೂ ಕೇಡನ್ನ ಬಯಸಿದಂತಹ ಈ ಕುಟುಂಬಕ್ಕೆ ಇಂತಹ ಪರಿಸ್ಥಿತಿ ಬರಬಾರದೆಂದು ಅಕ್ಕಪಕ್ಕದ ಜನ ಮಾತನಾಡಿಕೊಂಡಿದ್ದಾರೆ. ಯಾರಿಗೂ ಕೂಡ ಆ ಬ್ರಿಟಿಷ್ ಅಧಿಕಾರಿಯ ಮೇಲೆ ಕನಸು ಮನಸ್ಸಿನಲ್ಲಿಯೂ ಸಂಶಯ ಬಂದಿಲ್ಲ. ಯಾಕಂದ್ರೆ ಆ ಬ್ರಿಟಿಷ್ ಅಧಿಕಾರಿ ಅಂತಹ ಒಂದು ರೆಪ್ಯುಟೇಷನ್ ಅನ್ನ ಆ ಹಳ್ಳಿಯಲ್ಲಿ ಬೆಳೆಸಿಕೊಂಡಿದ್ದ. ಆದರೆ ಕೊನೆಗೂ ಕೂಡ ಪೊಲೀಸರಾಗಲಿ ಅಥವಾ ಆ ಸಮಯದ ಇನ್ವೆಸ್ಟಿಗೇಷನ್ ಅಧಿಕಾರಿಯಾಗಲಿ ಆ ಹುಡುಗಿಯ ಕೊಲೆಗಾರನ್ನ ಕಂಡುಹಿಡಿಯಲು ಸಾಧ್ಯವೇ ಆಗಿಲ್ಲ. ಬೇಕು ಅಂತಾನೆ ಆ ಬ್ರಿಟಿಷ್ ಫ್ಯಾಮಿಲಿ ತಮಗೆ ದುಃಖ ಆಗಿದೆ, ಮಗಳನ್ನು ಕಳೆದುಕೊಂಡು ತಮಗೆ ತುಂಬಾನೇ ದುಃಖ ಆಗಿದೆ ಅಂತ ವಾಪಸ್ಸು ಇಂಗ್ಲೆಂಡ್ಗೆ ಹೋಗಿದ್ದಾರೆ. ಆದರೆ ಅಂದಿನಿಂದ ಈ ಒಂದು ಬಂಗಲೆ ಪಾಳು ಬಿದ್ದಿದೆ ಅನ್ನುವುದು ಅಲ್ಲಿನ ಸ್ಥಳೀಯರ ನಂಬಿಕೆ. ಆದರೆ ಸಾಯಂಕಾಲದ ಹೊತ್ತು ಆ ಬಂಗಲೆ ಹತ್ತಿರ ಓಡಾಡುವಾಗ ಆ ಹುಡುಗಿಯ ಆತ್ಮ ಈಗಲೂ ಕೆಲವೊಮ್ಮೆ ರಸ್ತೆಯ ಮಧ್ಯೆ ಕಾಣುತ್ತದೆ ಅನ್ನುವುದು ಇನ್ನು ಕೆಲವರ ವಾದವಾಗಿದೆ. ಆದರೆ ಇವೆಲ್ಲವೂ ಊಹಾಪೋಹಗಳಾಗಿವೆ. ಖಡಾಖಂಡಿತವಾಗಿ ಯಾರೂ ಕೂಡ ಇಲ್ಲಿಯವರೆಗೆ ಆ ಹುಡುಗಿಯ ಆತ್ಮವನ್ನ ನೋಡಿರುವುದಾಗಲಿ ಅನುಭವಿಸಿರುವುದಾಗಲಿ ಆಗಿಲ್ಲ. ಮೇಲಾಗಿ ಆ ಹುಡುಗಿಯ ಪ್ರೇತಾತ್ಮ ಇಲ್ಲಿಯವರೆಗೂ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ. ಆದ್ರೆ ದುರಾದೃಷ್ಟ ಆ ಬ್ರಿಟಿಷ್ ಬಂಗಲೆ ಈಗಲೂ ಕೂಡ ಪಾಳು ಬಿದ್ದಿದೆ ಅನ್ನೋದು ಅಷ್ಟೇ ಸತ್ಯವಾಗಿದೆ.